ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ರಿಪಬ್ಲಿಕ್ ಡೇ ಇವತ್ತು. ಸೊ ಬೇಗ ಎದ್ದಿದ್ದೀನಿ ಇವತ್ತು, ಯಾಕಂದ್ರೆ ಜಿಮ್ಗೆ ಹೋಗ್ಬೇಕು 12 ಗಂಟೆಗೆ. ಓದ್ಕೋಬೇಕು, ನಾಳೆ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ ನನಗೆ ಸ್ವಲ್ಪ ಕಷ್ಟ. ಸೊ ಅವರೆಲ್ಲ ಬೇಗ ಎದ್ದು ಓದ್ಕೊಬೇಕು. ಸೊ ಅದಕ್ಕೆ ಬೇಗ ಎದ್ದಿದ್ದೀನಿ. ಸೊ ಸ್ವಲ್ಪ ಹೊತ್ತು ಮುಂಚೆ ಹೇಳಕ್ಕೆ ಜಿಮ್ಗೆ ಹೊರಡೋಣ ಅಂತಿದ್ದಲ್ಲ, ಆ ಟೈಮಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ, ಒಬ್ಬ ಚೆನ್ನೈಲಿರೋ ಫ್ರೆಂಡು. ಏನಂದರೆ ನಾನು ಅವನು ತುಂಬ ಮಸ್ತ್ PU ಇಂದ ಫ್ರೆಂಡ್ಸು. ಅವನ ಜೊತೆ ನಾನು ಎಥಿಕಲ್ ಹ್ಯಾಕಿಂಗ್ ಕ್ಲಾಸಸ್ಗೆಲ್ಲ ಹೋಗ್ತಿದ್ದೆ ಎವ್ರಿ ಡೇ. ಸೊ ಇಟ್ಸ್ ಲೈಕ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಅಂದರೆ ಬೆಂಗಳೂರು ಬಂದಿದ್ದೀನಿ, ಮೀಟ್ ಆಗ್ತೀನಿ ಅಂತ ಹೇಳ. ಸೊ ಲೈಕ್ ಅವ್ನ ಮೀಟ್ ಮಾಡೋಕ್ಕೋಸ್ಕರ ನಾನು ಜಿಮ್ಗೆ ಹೋಗೋದು ಮಿಸ್ ಮಾಡಿದೆ. ಕಿರಣ ಧ್ರುವ ಇಬ್ಬರು ಹೋದರು. ಸೊ ಹೋಗ್ಬಿಟ್ಟು ಆಯ್ತು. ನಾನು ಲಾಸ್ಟ್ ಒಂದು ಸೆಟ್ ಇದೆ, ಮಾಡಿದ್ರೆ ಮುಗೀತು. ನನ್ನ ಫ್ರೆಂಡ್ ಫೋನ್ ಮಾಡಿದ್ದೆ ಯಾವಾಗ ಬರಲಿ ಅಂತ. ಸೊ ಅವ್ನಿಗೆ ಬರೋಕ್ಕೆ ಹೇಳಿದ್ದೀನಿ. ಇದೊಂದು ಲಾಸ್ಟ್ ಸೆಟ್ ಮಾಡಿಬಿಟ್ಟು ನಾನು ಮಾಡ್ತೀನಿ. ನೋಡೋಣ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಕ್ಸಾಮಿಗೆ ಬೇರೆ ಓದ್ಕೊಂಡು ಹೋಗ್ಫುಲಿ ಎಲ್ಲ ಬೇಗ ಆದರೆ ಓದ್ಕೊಂಡು ನಾಳೆ ಬೆಳಗ್ಗೆ ಓದಬೇಕು. ನೋಡೋಣ. ಇವತ್ತಿಂದ ಹೇಳಿದ್ದೀನಿ, ಇವತ್ತಿಂದ ಪ್ರಾಪರ್ ವರ್ಕೌಟ್ ಸ್ಟಾರ್ಟು. ಕರೆಕ್ಟ್ ಡಯಟ್ ತಿನ್ನಬೇಕು. ಪ್ರೋಟೀನ್ ತೊಗೊಳಕ್ಕೆ ಆಗಿಲ್ಲ ಇನ್ನು ನೆನೆ. ಇವಾಗ ಹೋಗಿ ಪ್ರೋಟೀನು ತೊಗೋಬೇಕು. ಸಂಜೆ ಹೋಗಿ ಕಿರಣ ಇದು ಫ್ರೆಂಡ್ ಜೊತೆ ಆಚೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಕಿರಣ ಜೊತೆ ಹೋಗಿ ಪ್ರೋಟೀನ್ ತೊಗೋಬೇಕಂತ ಅವನು, ಯಾಕಂದರೆ ಏನೋ ತೊಗೋಬೇಕಂತ ಅವನು. ಸೊ ಇಬ್ಬರು ಹೋದರೆ ಒಟ್ಟಿಗೆ ಆಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ ಅಂತ ಬೇಕು. ಒಬ್ಬನೇ ಮಾಡಿದ್ದೀನಿ ವರ್ಕೌಟ್. ಒಂದು ಚೂರು ಯಾರದು ಹೆಡ್ಫೋನ್ ತಗೊಂಡು ಬರೀ ವರ್ಕೌಟ್ ಮಾಡಿದ್ದು ಪ್ರಾಪರಾಗಿ ಜಾಸ್ತಿ ಬೇಗ ಆಗಿದೆ ಆ್ಯಕ್ಚುಲಿ ವರ್ಕೌಟ್ ನಮಗೆ. ಸೊ ಜಸ್ಟ್ ಇವಾಗ ನನ್ನ ಮನೆಗೆ ಬಂದು ಬೇಗ ರೆಡಿ ಆದೆ. ನನ್ನ ಫ್ರೆಂಡ್ ಬಂದು ಕಾಯ್ತಾ ಇದ್ದಾನೆ ಆಲ್ರೆಡಿ. ಇಲ್ಲಿ ನೋಡಿ, ಹಾಂ, ಫ್ರೆಂಡ್ ಬಂದು ಕಾಯ್ತಾ ಇದ್ದಾನೆ. ಬನ್ನಿ ಓಡೋಣ. ಹಲೋ ಬ್ರೋ. ಕಾಲ್ ಬಂದ. ಹಾಯ್. ಹಲೋ. ನನ್ನ ಫ್ರೆಂಡ್ ದೃಶ್ ಅಂತ. PU ಇಂದಾನು ಲೈಕ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆ್ಯಕ್ಚುಲಿ, ಬೆಸ್ಟ್ ಫ್ರೆಂಡ್ಸ್. PU ಇಂದಾನು ನಾವು ಎಥಿಕಲ್ ಹ್ಯಾಕಿಂಗ್ ಕ್ಲಾಸಸ್ಸು ಅಲ್ಲಿಂದ ಸ್ಟಾರ್ಟ್ ಆಗಿ ಅವಾಗಿಂದನೂ ಫ್ರೆಂಡ್ಶಿಪ್ ಇದೆ. ಬಟ್ ನಾವು ಇವಾಗ ಚೆನ್ನೈಯಲ್ಲಿ ಇರ್ತಾನೆ ಅವನು. ಬಟ್ ವಿಸಿಟ್ ಮಾಡೋಕ್ಕೆ ಅಂತ ಬಂದಾಗ ನನ್ನ ಮೀಟ್ ಮಾಡೋಕ್ಕೆ ಬಂದಾನೆ. ಸೇ ಹಾಯ್ ಬ್ರೋ. Hello guys, welcome back to his YouTube channel. ಏನು ಕ್ರೇಜಿ ಅಂದರೆ ಸುಮ್ಮನೆ ಕೂತಿ ಇವಾಗ ಏನು ಮಾಡೋದು ಗೊತ್ತಿಲ್ದಾನೆ. ನಾವು ಚರ್ಚ್ ಸ್ಟ್ರೀಟ್ಗೆ ಬಂದಿದ್ದೀವಿ. ನಾನು ಧ್ರುವ ಅಂತೀನಿ, ನಾನು ದೃಶ್ಯ. ಚರ್ಚ್ ಸ್ಟ್ರೀಟಲ್ಲಿ ಇವಾಗ ಏನಾದರೂ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂದು ಆಮೇಲೆ ಹೊರಬೇಕು. ಇಲ್ಲಿ ಪಾರ್ಕಿಂಗ್ ಹುಡ್ಕೋದೇ ಕಷ್ಟ ಚರ್ಚ್ ಸ್ಟ್ರೀಟಲ್ಲಿ. ಹೆಂಗೂ ಸದ್ಯದಲ್ಲಿ ಒಳಗಡೆ ಪೇಡ್ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗ ಪಾರ್ಕಿಂಗ್ ಮಾಡಿ ಹೋಗ್ಬೇಕು. ಎಷ್ಟೊಂದು ದಿನ ಆಮೇಲೆ ಸಿಕ್ಕಿದ್ವಿ. ಎಷ್ಟೊಂದು ಗಂಟ ಮಾತಾಡಿದ್ವಿ ಗೊತ್ತಾ, ಅಲ್ಲಿಂದ ಇಲ್ಲಿ ಗಂಟ ತುಂಬ ಎಷ್ಟೊಂದಿತ್ತು ಎಲ್ಲ ಮಾತಾಡಿ. ಇವಾಗ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಇಲ್ಲಿಂದ ಹೋಗ್ಬೇಕು. ನಾನು ದೃಶ್ಯ ಇವಾಗ ತಿನ್ನೋದಕ್ಕೆ ಅಂತ ಚರ್ಚ್ ಸ್ಟ್ರೀಟಲ್ಲಿ ಗುಡ್ ಫ್ಲಿಪಿಂಗ್ ಬರ್ಗರ್ಸ್ ಅನ್ನೋ ಪ್ಲೇಸಿಗೆ ಬಂದಿದ್ವಿ. ಗುಡ್ ಫ್ಲಿಪಿಂಗ್ ಬರ್ಗರ್ಸ್ ತಿಂದಾಯಿತು. ಎಷ್ಟು ಜ್ಯೂಸ್ ಇತ್ತಂದರೆ ತಿನ್ನೋಕ್ಕಾಗ್ದೇ ಪೊಂಗಲ್ ಸೈಡಲ್ಲಿ ಇಟ್ಬಿಟ್ಟು 2 ಕೈಲೂ ತಿಂದಿದ್ದೀನಿ. ಅಷ್ಟು ಕಷ್ಟ ಆಗೋದು ತಿಂದು. ಇವಾಗ ನೋಡಿ ನಮ್ಮ ಬಾಸ್ ಹೆಂಗೆ ನಿಂತಿದ್ದಾರೆ ಆಯ್ತಾ. ಇನ್ನೊಂದೇನಂದರೆ ಈಗ ಇದು ಬಗ ಪ್ಲೇಸಲ್ಲಿ ಆರ್ಕೇಡ್ ಗೇಮ್ ಕೂಡ ಇದೆ. ಲುಕ್ ಅಟ್ ದಿಸ್ ಆ್ಯಂಡ್ ಇಟ್ಸ್ ಫ್ರೀ ಟು ಪ್ಲೇ ಆಸ್ ವೆಲ್. ಇಟ್ಸ್ ಲೈಕ್ ಆರ್ಡರ್ ಬರೋ ಗಂಟ ಕುತ್ಕೊಂಡು ಆಡ್ಬೋದು. ಏನು ಮ್ಯಾರಿಯೋ, ಸ್ಮಾಲ್ ಮ್ಯಾರಿಯೋ ಅಲ್ಲ, ಸೋನಿಕ್ ದಿ ಎಡ್ಜ್ ಗೇಮ್ ಬರ್ತಿದೆ ಅಲ್ಲಿ. ಇಲ್ಲಿಂದ ಆಚೆ ಹೋಗೋಣ. ತಿಂದಾಯ್ತು, ಇವಾಗ ಮನೆ ಕಡೆಗೆ ಹೋಗೋಣ. ಮನೆ ಇಲ್ಲೊಂದು ಆಚೆ ಫುಡ್ ಇದೆ ಗೊತ್ತಾ, ಫೋಟೋ ಬೂತ್ ಅಲ್ಲ ಇದೆ. ಇದು ಒಂದು ಫೋಟೋ ಬೂತ್ ಇದೆ. ಫೋಟೋ ಬೂತ್ ಡೈರೆಕ್ಟ್ ಲಿಟ್ರಲಿ ಮೆಟ್ರೋ ಸ್ಟೇಷನ್ ಎದುರುಗಡೆನೇ ಇದೆ. ನೋಡಿ ಅದು ಅಲ್ಲಿದ್ದು ಮಗು ಆಚೆ ಹೋಗೋಕೆ ಟ್ರೈ ಮಾಡ್ತಿತ್ತು. ಅವಾಗಿಂದ ಅವ್ರು ಊಟ ಮಾಡ್ಬೇಕಾದ್ರೆ ಅದಕ್ಕೆ ಡೋರ್ ಇಟ್ಕೊಂಡಿದ್ದೀವಿ ನಾಟಿ. ಎಷ್ಟೊತ್ತಾಯ್ತು ಗೊತ್ತಾ ಅಲ್ಲಿ ತೆಗೆಯೋದಕ್ಕೆ ಗಾಡಿನ ಆಚೆ. ಹೆವಿ ರಶ್ ಇದೆ, ಟ್ರಾಫಿಕ್ ಮಾತ್ರ. ಅಲ್ಲಿ ಗಾಡಿ ನಿಲ್ಸೋದಕ್ಕೆ ಜಾಗ ಇರಲಿಲ್ಲ. ಒಳಗಡೆ ಎಲ್ಲೋ ಹೋಗಿ ಸಂದಿಲ್ ನಿಲ್ಸಿದ್ದು ನಾವು, ಅದು ಪೇಡ್ ಪಾರ್ಕಿಂಗಲ್ಲಿ. ಇವಾಗ ಸಿಗ್ನಲ್ ಕಾಯ್ತಾ ಇದೀವಿ. ನಮ್ಮ ಮನೆಗೆ ಹೋಗಿ ಅವ್ರಿನ್ನೂ ಮತ್ತೆ ವಾಪಸ್ ಚೆನ್ನೈಗೆ ಹೋಗ್ಬೇಕು ಸಂಜೆ. ಇವಾಗ 7 o'clock ಹೋಗಿ ಇಲ್ಲಿ ಗೋ ಬ್ಯಾಕ್ ಟು ಚೆನ್ನೈ. ಸೊ ಅಷ್ಟೇ ಬೆಂಗಳೂರು ನಮ್ಮ ಮನೆಗೆ ಹೋಗಿ ಇವಾಗ ನನ್ನ ಬಿಟ್ಟು ಅಂದೆ ಅಗೇನ್ ರಾಜೇಶ್ ನಗರ್ ಅಲ್ಲಿಂದ ಹೋಗಬೇಕು. ಟ್ರಾಫಿಕ್ ಇವತ್ತೇ ಒಂಥರ ಇದೆ. ಬಸ್ ಮಳೆ ಕೂಡ ಇವತ್ತೇ ಬಂದಿದೆ. ವೆದರ್ ಎಷ್ಟು ಡಿಪ್ರೆಸಿಂಗ್ ಆಗಿದೆ ಅಂದರೆ ಕ್ರೇಜಿ.
ನೋಡಿ ಇವಾಗ ವಿಧಾನಸೌಧ ಮುಂದೆ ಸಿಗಾಕೊಂಡಿದೀವಿ. ಎಷ್ಟು ಜನ ಇದಾರೆ ಅಂತ ಎಲ್ಲ ನೋಡಿದ್ರು ಅಷ್ಟೇ ಜನ ಜನ ಜನ. ವಿಧಾನಸೌಧ ನೋಡಿಲ್ವೇನೋ ಜನಗಳು, ನನಗೆ ಎಷ್ಟು ಜನ ನಿಂತಿದ್ದಾರೆ ಅಂದರೆ ಬರಬಾರ್ದಾಗಿತ್ತು ಅನ್ಸುತ್ತೆ. ನಾವು ಈ ರೋಡಿಗೆ ಬಂದು ತಪ್ಪು ಮಾಡಿದ್ವಿ. ಹೆವಿ ಟ್ರಾಫಿಕ್ ಇದೆ ಈ ರೋಡಲ್ಲಿ. ನಾನು ಮರ್ತೋಗ್ಬಿಟ್ಟೆ ರಿಪಬ್ಲಿಕ್ ಡೇ ಇರುತ್ತೆ ಏನಾದ್ರು ಇರುತ್ತೆ ಅಂತ. ಸುಮ್ಮನೆ ಜನ ಖಾಲಿ ವಿಧಾನಸೌಧ ಫೋಟೋ ತೆಗಿತಾರೆ. ಯಾವಾಗಲೂ ವಿಧಾನಸೌಧ ಇದ್ದೇ ಇರ್ತಾನೆ, ಯಾಕೆ ಈ ಜನ ಬಂದಿದ್ದಾರೆ? ಏನು ಡೆಕೋರೇಷನ್ ಕೂಡ ಏನು ಮಾಡಿಲ್ಲ ವಿಧಾನಸೌಧಕ್ಕೆ, ಆದರೂ ಅಷ್ಟು ಜನ ಇದ್ದಾರೆ. ಅದೇನು ಫೋಟೋ ತೆಗಿತಿದಾರೋ ಗೊತ್ತಿಲ್ಲ, ಬಟ್ ಕ್ರೇಜಿ. ನನ್ನ ಫೋನ್ ಆಫ್ ಆಗೋ ಥರ ಇದೆ, ಸೊ ಅದಕ್ಕೋಸ್ಕರ ಲಾಸ್ಟ್ ವೀಡಿಯೋ ಮಾಡ್ತೀನಿ. ಮನೆಗೆ ಹೋಗಿ ವೀಡಿಯೋ ಮಾಡ್ತೀನಿ. ನಾನು ಪ್ರೋಟೀನ್ ತಗೊಂಡು ಇವಾಗ ವಾಪಸ್ ಹೋಗ್ತಿದ್ದೀವಿ. ಪ್ರೋಟೀನ್ ಬಂದಿದೆ, ಅದು ಬೇರೆ ಪ್ರೋಟೀನ್ಗೆ ಅವನೇ ತೊಗೊಂಡಿಲ್ಲ ಆ್ಯಕ್ಚುಲಿ. ನಾನು ಒಂದು ಕ್ರೇಟೀನು, ಮಲ್ಟಿವಿಟಮಿನ್ಸ್ ಆ್ಯಂಡ್ ಮಾಸ್ಕ್ ಏನಾರು ತೊಗೊಂಡಿದ್ದೀನಿ, ಅದು ಇಂಪೋರ್ಟೆಡ್ ತೊಗೊಂಡಿರೋದು ನಾನು. ಮ್ಯೂಟೆಂಟ್ ಮಾಸ್ ಅಂತ ಮುಂಚೆ ಹಾಕ್ತಿದ್ದೆ ನಾನು. ಇದನ್ನು ಹಾಕಿದಾಗ ಆಲ್ಮೋಸ್ಟ್ 70 kg ಇಸ್ಕೊಂಡು ಹೋಗಿದ್ದೆ. ಈ ಸತಿ ವಾಪಸ್ ಅದನ್ನೇ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. MRP ನೋಡಿ, ಅಷ್ಟು ಆಲ್ಮೋಸ್ಟ್ 12,000 ಇದೆ MRP. ಬಟ್ ಕಡಿಮೆ ಹಾಕ್ಕೊಟ್ರು. ನನಗೆ ಬರೋದು ಯಾವ ಪ್ರೋಟೀನ್ ಅಂಗಡಿ ಅಂದರೆ ಇಲ್ಲಿ ನಮ್ಮೂರ ತಿಂಡಿ ಅಂತ, ನಾಗರಿಗೆ ನಮ್ಮೂರ ತಿಂಡಿ ಅಂತ ಹಿಂದ್ಗಡೆ, ನಮ್ಮೂರ ತಿಂಡಿಗಿಂತ ಹಿಂದ್ಗಡೆ ಇದರಲ್ಲಿ ಮಸಾಲ ಪಿಂಡಿ ಅಂತ ಇದಿದೆ ಪ್ರೋಟೀನ್ ಶಾಪ್. ಅಲ್ಲಿ ಬರೋದು ನಾನು ಆಲ್ಮೋಸ್ಟ್ ಎವ್ರಿ ಟೈಮ್ ನಾನು ಪ್ರೋಟೀನ್ ತೊಗೊಳೋದು ಅಲ್ಲೇ. ಸೊ ನಿಮಗೂ ಬೇಕಾದರೆ ಅಲ್ಲಿಗೆ ಬನ್ನಿ, ಚೆನ್ನಾಗಿ ಹಾಕೊಡ್ತಾರೆ. ಪ್ಲಸ್ ಆಲ್ ಜೆನ್ಯೂನ್ ಐಟಮ್ಸ್. ಪ್ಲಸ್ ಅವ್ರದ್ದು ಪಕ್ಕದಲ್ಲಿ ಒಂದು ಕೆಫೆ ಕೂಡ ಇದೆ, ಪ್ರೋಟೀನ್ ಕೆಫೆ. ಎಲ್ಲ ಪ್ರೋಟೀನ್ ಫುಡ್ಡು ಸಬ್ಸ್ಕ್ರಿಪ್ಷನ್ ಎಲ್ಲ ಸಿಗುತ್ತೆ. 22,000ಗೆ 3 times ಮೀಲ್ ಫಾರ್ ಎ ಮಂತ್. 2 days 3 days ಪಾಸ್ ಕೂಡ ಇದೆ. ಸೊ ಇಟ್ಸ್ ಲೈಕ್ ಬೆಸ್ಟ್ ಆಪ್ಷನ್ ಇದೆಯಾ ಈ ಪ್ರೋಟೀನ್ ಇರೋ ಫುಡ್ಗೆ. ತಲೆನೇ ಕೆಚ್ಕೊಂಡ್ರೆ ಪ್ರೋಟೀನ್ ಪರ್ಫೆಕ್ಟ್ ಟೈಮ್ ಬಂದುಬಿಡುತ್ತೆ. ಪರ್ಫೆಕ್ಟ್ ಅಲ್ವಾ? ನೋಡಿ ಕಿರಣ್ ಹತ್ರ ಹೋಗ್ಬಿಟ್ಟು ಮನೆಗೆ ಓಡೋಣ. ಆದಷ್ಟು ಮನೆಗೆ ಬಂದಾಗ ಇವಾಗ ಕಿರಣ ಮನೆ ಹತ್ರ ಫಸ್ಟ್ ಹೋಗಿ ಅವ್ನಿಗೊಂದು ಪ್ರೋಟೀನ್ ಕ್ರೇಟಿನ್ ಕೊಡಬೇಕಾಗಿತ್ತು. ಅದನ್ನು ಕೊಟ್ಟು ಇವಾಗ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 7 kg ಪ್ರೋಟೀನ್ ತೊಗೊಂಡಿದ್ದೀನಿ ಈ ಸತಿ. ಅವ ನಡಿ ಬಿಸ್ಕಿ ಹಂಗೆ ಹೊಡ್ಕೊಂಡು ಅಂತೀವಲ್ಲ. ಆಮೇಲೆ ಹೋಗಿ ಹಿಂಗೆ ನಿಂತಿರ್ತಾನೆ. ಈಗ ನೋಡಿಬೇಕಾದ್ರೆ ಅಲ್ಲಿ ಡೋರ್ ಹತ್ರ ನಿಂತಿರ್ತಾನೆ. ತೋರಿಸ್ತೀನಿ, ನಿಂತಿಲ್ಲ ನೋಡಿ. ನನ್ನ ಮಾನ ಬರೋದು ಕಡೆಗೆ ಅಂತ. ಯಾಕಂದರೆ ಯೂಶ್ವಲಿ ಇಲ್ಲಿ ಬಂದು ನಿಂತ್ಕೊಂಡು ನನ್ನ ಕಡೆ ನೋಡ್ತಾ ಇರ್ತಾನೆ, ಬಂದಿದ್ದಾನೆ ಇಲ್ವಾ ಅಂತ. ಹೇಳಿ ಹಿಂಗೆ ಕೂತ್ಕೊಂಡಲ್ಲ ಹೋಗಿ ಬಿಸ್ಕಿ ಮೇಲೆ. ನಾನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಭಯ ಹಂಗೆ, ಅದಕ್ಕೋಸ್ಕರ ಬಿಸ್ಕಿ. ಏನಿದೆ ಬಿಸ್ಕಿ? ಏನದು? ಮಜ್ಜಿಗೆ. ನಂಗೆ ಊಟ ಬೇಕು. ಊಟ ಇಲ್ವಂತೆ ನೋಡಿ. ನನಗೆ ಊಟನೇ ಮಾಡಿಲ್ಲ. ನನಗೆ ಫೋನ್ ಯಾವ ಮಾಡಿದ್ದಾರೆ ಗೊತ್ತಾ? 15 ನಿಮಿಷ ಮುಂಚೆ ಮಾಡಿದ್ದಾರೆ. 15 ನಿಮಿಷದಲ್ಲಿ ಊಟ. 9 ಗಂಟೆ. 9 ಗಂಟೆ. 11 ಗಂಟೆ ತಪ್ಪು ಅದು ಟೈಮಿಂಗ್ಸ್. ನಿಜ ಟೈಮಿಂಗ್ಸ್ ಎಷ್ಟು ಗೊತ್ತಾ? 11 ಗಂಟೆ. ನೋಡಿ ಗೈಸ್, ಮನೆಗೆ ಗಂಡಸರು ಬರೋ ಟೈಮ್ ನೋಡಿ ಗೈಸ್. ಮನೆಗೆ ಗಂಡಸರು ಯಾರು ಇಲ್ಲ, ದೊಡ್ಡವರು ಬೆಳಗಿನ ಮನೆಗೆ ಬಂದಿಲ್ಲ. ಹೇಳಿ ನೋಡಿ, ಒಳ್ಳೆ ಬುದ್ಧಿ ಕಲಿರಿ ಅವ್ನಿಗೆ. ಬಸ್ವನ್ ತರ ಬೆಳಗ್ಗೆ ಸುತ್ತವನೆ. ಸರಿ ಗೈಸ್, ಇಲ್ಲಿಗೆ ಬ್ಲಾಗ್ ಏನು ಮಾಡ್ತಿದ್ದೀನಿ ನಾನು. ಇವತ್ತು ದಿನ ಎಷ್ಟು ಗೊತ್ತಾ? 26 ದಿನ 27 ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ. Please subscribe, whatever.